ನೀನಾದ್ರೆ ಏನು ಸೂಪರ್ ಮಗನೆ. ನನಗೆ ಸಪೋರ್ಟ್ ಆಗಿ ಇವತ್ತು ಫ್ರೈ ಮಾಡೋದು ಹೇಳ್ಕೊಡ್ತಾ ಇದ್ದಾರೆ ನಮ್ಮಮ್ಮ. ಗೈಸ್ ಇವತ್ತು ನಾನು ನಿಮಗೆ 3 ಸಲ ನಾರ್ಮಲ್ ವಾಟರ್ ಹಾಕ್ತೊಳ್ಳಿ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಅಪ್ಪ ನೋಡಿ ಏನ್ ಮಾಡ್ತಾ ಇದ್ದಾರೆ, ಹೋಟ್ಲಿಗೆ ಬೆಳಗ್ಗೆನೆ ಏನೋ ಎತ್ಕೊಂಡು ಇದಾರೆ. ನಮ್ಮಮ್ಮ ಚಿಕನ್ ತರು ಅಂತ ಇದ್ದಾರೆ. ಹೋಗಿ ಚಿಕನ್ ತರಬೇಕು. ಇವಾಗ ಫಸ್ಟ್ ಹೋಗ್ತಾ ಇರೋದು ಕ್ರಿಕೆಟ್ ಆಡೋಕೆ ಹೋಗ್ತಾ ಇದ್ದೀನಿ. ಕ್ರಿಕೆಟ್ ಆಡೋಕೆ ಹೋಗಿ ಬಂದು ಕ್ರಿಕೆಟ್ ಆಡೋಕೆ ಹೋಗಿ ಹಂಗೆ ಬರಬೇಕಾದ್ರೆ 1 kg ಚಿಕನ್ ತರಬೇಕು. ಎಲ್ಲ ಟೈಮ್ ಇಲ್ಲ ಬಾಬು, ಕ್ರಿಕೆಟ್ ಆಡೋಕೆ ಹೋಗ್ಬೇಕು. ಏನ್ ತೆಂಗಿನಕಾಯಿ ಚಟ್ನಿ ಎತ್ಕೋಬೇಕು. ಆಮ ಜಲ್ದಿ ಬರಕ್ಕಾಗಕ್ಕಿಲ್ಲಮ್ಮ. ಕ್ರಿಕೆಟ್ ಆಡ್ಕೊಂಡು ಬರ್ಬೇಕಾದ್ರೆ ಒಂದು 10 ಗಂಟೆ ಹಂಗೆ ತಗೊಂಡ್ಬರ್ತೀನಿ. 10 ಗಂಟೆ ಯಾವಾಗ? ಜಲ್ದಿ ಬಾ. 10 ಗಂಟೆಗೆ ಬರ್ತೀನಮ್ಮ. ಕ್ರಿಕೆಟ್ ಆಡಕ್ಕೆ ಹೋಗ್ಬಿಟ್ಟು 10 ಗಂಟೆಗೆ ಬರ್ಬೇಕಾದ್ರೆ ಹಂಗೆ ತಗೊಂಡು ಬರ್ತೀನಿ. ಬಾಯ್. ಜಲ್ದಿ ಬಾಯ್ ಬಾಯ್, ಸಿ ಯು. ಬಾಯ್. ಓಕೆ ಬಾಯ್. ಹೋಗೋ ಬರೋಮ್ಮ. ಬಾಯ್. ಆಯ್ತು. ಇವಾಗ ಆಗಲ್ಲ ಆಗಲ್ಲಮ್ಮ, ಟೈಮ್ ಆಯ್ತು ಕ್ರಿಕೆಟ್. ಗೈಸ್ ಆಲ್ರೆಡಿ ಕ್ರಿಕೆಟ್ಗೆ ಟೈಮ್ ಆಗ್ಬಿಟ್ಟಿದೆ. ಎಲ್ಲರೂ ಹೋಗಿ ಸ್ಟಾರ್ಟ್ ಮಾಡಿಬಿಟ್ಟಿರ್ತಾರೆ. ನಾನೇ ಇವತ್ತು ಲೇಟಾಗಿ ಹೋಗ್ತಾ ಇದ್ದೀನಿ. ಲೇಟಾಗಿದ್ದೆ ಸ್ವಲ್ಪ. ಟೈಮ್ 7 ಗಂಟೆ ಆಗಿದೆ. ಹೋಗೋ ಫಸ್ಟ್ಗೆ 7:30 ನೋಡಬೇಕು. ಮತ್ತು ಗಾಡಿ ನಾನೆಲ್ಲ ಫುಲ್ಲು ನೀಟಾಗಿ ರೆಡಿ ಮಾಡಿಸಿದ್ದೀನಿ ಗೈಸ್. ಹಾಕ್ಸಿದ್ ನೀವು ಇಲ್ಲಿರೋದು, ಅದಕ್ಕೆ ಸವಿಯೋದು ಹಾಕ್ಸಿದೆ ಬಾಬು ನೀನು. ಎಷ್ಟು? ಹಾಂ, ಎಷ್ಟು? ಟೋಟಲ್ 600 ರೂಪಾಯಿ ಆಯಿತು. ರಬ್ಬರು 400 ರೂಪಾಯಿ, 2 ಫ್ರಂಟು ಬ್ಯಾಕ್ 2 ಸೇರಿ 400 ರೂಪಾಯಿ. ಅದಿದು ಯಾವುದಪ್ಪ ಇದು ಬಾಬು, ಅದು ಚೈನ್ ಪಾಕೆಟು ಅಷ್ಟಾಗ್ತೈತೆ. 2,500 ಏನೋ ಚೈನ್ಸ್ ಪಾಕೆಟು. ಆಯ್ತು, ನಿನ್ನೆ ತಾನೇ ಗಾಡಿ ರೆಡಿ ಮಾಡ್ತಿದೆ. ಚೈನ್ಸ್ ಪಾಕೆಟು ಹಾಕ್ಸಿಲ್ಲ, ಅದೊಂದು ಪೆಂಡಿಂಗ್ ಇದೆ. ಚೈನ್ಸ್ ಪಾಕೆಟ್ ಒಂದು ಹಾಕ್ಸ್ಬೇಕು. ಮತ್ತು ಇದು ಬ್ರೇಕ್ದು ರಬ್ಬರ್ ಬರುತ್ತಲ್ಲ, ಡಿಸ್ಕ್ ಹತ್ರ ರಬ್ಬರ್ ನೋಡಿ, ಇದು ಇದ್ರೊಳಗಡೆ ಇರುತ್ತೆ. ಹೊಸದು ನೆನ್ನೆ 2 ಹಾಕ್ಸಿದ್ದೀನಿ. ಬ್ಯಾಕ್ ಒಂದು ಮತ್ತು ಫ್ರಂಟ್ ಒಂದು 2 ಹಾಕ್ಸಿದ್ದೀನಿ. ನೋಡಮ್ಮ, ಇವಾಗ ಕ್ರಿಕೆಟ್ ಆಡೋಕೆ ಹೋಗ್ಬೇಕು. ಬುಲೆಟಲ್ಲಿ ಹೋಗ್ತಾಯಿಲ್ಲ, ಸ್ಕೂಟಿದಲ್ಲಿ ಹೋಗ್ತಾ ಇರೋದು. ಗೈಸ್ ಕೊನೆಗೂ ಬಿಟ್ಟಿಲ್ಲ ಗೈಸ್ ನಮ್ಮಪ್ಪ. ತೆಂಗಿನಕಾಯಿ ಹೊಡಿ ಅಂತ ಕೊಟ್ಟೇ ಬಿಟ್ರು. ಗೈಸ್ ಇವತ್ತು ನಾನು ನಿಮಗೆ ಚಿಕನ್ ಫ್ರೈ ಹೆಂಗೆ ಮಾಡೋದು ತೋರಿಸ್ಕೊಡ್ತೀನಿ. ಬನ್ನಿ ನನ್ನ ಜೊತೆಗೆ ನೀವು ನೋಡೋರಂತೆ, ನೀವು ಕಲ್ತ್ಕೊಳ್ಳಿ. ನಾನು ಕಲಿತಾ ಇದ್ದೀನಿ, ನೀವು ಕಲ್ತ್ಕೊಳ್ಳಿ. ಗೈಸ್ ಟೋಟಲ್ 3 ಸಲ ನಾರ್ಮಲ್ ವಾಟರ್ ಹಾಕ್ತೊಳ್ಳಿ. 1 ಸಲ ಮತ್ತೆ 1 ಸಲ ಬಿಸ್ಲೇರಿ ವಾಟ್ರಲ್ಲಿ ತೊಳಿಬೇಕು. ಗೈಸ್ 2 ಫ್ರೈಯೇ ಮಾಡ್ತಾ ಇರೋದು ಇವತ್ತು. ನೀಟಾಗೆಲ್ಲ ತೊಳೆದಿದ್ದಾಯ್ತು ನೋಡಿ. ನೀಟಾಗಿ ನನಗೆ ಸಪೋರ್ಟ್ ಆಗಿ ಇವತ್ತು ಫ್ರೈ ಮಾಡೋದು ಹೇಳ್ಕೊಡ್ತಾ ಇದ್ದಾರೆ ನಮ್ಮಮ್ಮ. ಮತ್ತೆ ಗುಂಡ್ಕಾಯಿ ಫ್ರೈ ಮಾಡೋದು ಹೇಳ್ಕೊಡ್ತಾ ಇದ್ದಾರೆ. ಹೇಳ್ಕೊಡ್ತಿಲ್ಲಮ್ಮ? ನೋಡಿ, ನಾನಿರೋ ನಿಂಕೇನ್ ಭಯ ಅಂತ ಹೇಳ್ತಿದ್ದಾರೆ. ಸರಿ, ಚಿಕನ್ ಫ್ರೈ ಮಾಡೋದು ಹೇಳ್ಕೊಡು. ನಾನು ಕಲ್ತ್ಕೊಂಡು ನಮ್ಮ ವ್ಯೂವರ್ಸ್ಗೆ ಹೇಳ್ಕೊಡ್ತೀನಿ. ಸಬ್ಸ್ಕ್ರೈಬರ್ ಮತ್ತೆ ವ್ಯೂವರ್ಸ್ಗೆ ಹೇಳ್ಕೊಡ್ತೀನಿ ನೀಟಾಗಿ. ಮತ್ತೆ ಈರುಳ್ಳಿ 1-2 ನೀಟಾಗಿ ಕೊಯ್ಕೊಳ್ಳಿ. ನೋಡಿ ಇವಾಗ ಕಟ್ ಮಾಡ್ತಾ ಇದ್ದೀನಿ. ಸ್ಯಾಂಪಲ್ ಇಷ್ಟಿಷ್ಟು ಮಾತ್ರ ಮಾಡಿ ಸಾಕು. ಈರುಳ್ಳಿ, ಟೊಮಾಟೊ 1-2 ಕೊಯ್ಕೊಳ್ಳಿ ನೀಟಾಗಿ. ನೋಡಿ ಟೊಮಾಟೊ 2 ಕೊಯ್ದಿಟ್ಕೊಂಡಿದ್ದೀನಿ. ಮತ್ತೆ ಈರುಳ್ಳಿ 2 ಕೊಯ್ದಿಟ್ಕೊಂಡಿದ್ದೀನಿ. ಮತ್ತೆ ಪುದೀನ ಸೊಪ್ಪು ಮತ್ತೆ ಕೊತ್ತಂಬರಿ ಸೊಪ್ಪು. ಫಸ್ಟ್ ಬಾಣಲಿಗೆ ಇಟ್ಬಿಟ್ಟು ಫಸ್ಟ್ ನೀರೆಲ್ಲ ನೀಟಾಗಿ ಹೋಗ್ಬೇಕು. ಬಾಣಲಿದಾಗ ನೀರೆಲ್ಲ ಹೋಗ್ಲಿ ಮಾಡೋಣ ಅಂತ. ಹೋಗಿದ್ದಾದ್ಮೇಲೆ ಎಣ್ಣೆ ಸ್ವಲ್ಪ ಹಾಕ್ಬೇಕು.
ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನು. ನೆಕ್ಸ್ಟ್ ಪುದೀನ ಬೇಕು. ಆಮೇಲೆ ಟೊಮೆಟೊ 2 ಮಿನಿಟ್ಸ್ ಎಲ್ಲ ಹಾಕಿ 2 ಮಿನಿಟ್ಸ್ ಬಿಡಬೇಕು. ಇನ್ನು ಕೊತ್ತಂಬರಿ ಸೊಪ್ಪು ಅದೊಂದು ಪೆಂಡಿಂಗ್ ಇದೆ, ಅದೊಂದು ಅದ್ಮೇಲೆ ಉದುರಿಸಿದ್ರೆ ಟೇಸ್ಟ್. ಗೈಸ್ ನಾನೇ ಮಾಡ್ತಾ ಇರೋದು, ನನಗೆ ಸಪೋರ್ಟು ನಮ್ಮ ಅಮ್ಮ ಹೇಳ್ಕೊಡ್ತಾ ಇದ್ದಾರೆ ಹೆಂಗೆ ಮಾಡೋದು ಅಂತ. ಬಟ್ ಎಲ್ಲ ಕೈಯಾರ ನನ್ನ ಕೈಯಿಂದನೇ ಎಲ್ಲ ಹಾಕಿ ಮಾಡ್ತಾಯಿದ್ದೀನಿ, ಸರಿನಾ? ಟೇಸ್ಟ್ ಮಾಡಿ ಹೆಂಗಿದೆ ಅಂತ ನಾನು ಹೇಳ್ತೀನಿ. ಚೆನ್ನಾಗಿದ್ರೆ ನೀವು ಟ್ರೈ ಮಾಡಿ, ಒಂದ್ಸಲಿ ಟ್ರೈ ಮಾಡಿ. ಗೈಸ್ ಈಗ ಚಿಕನ್ ಚಿಕನ್ ತಂದಿದ್ನಲ್ಲ ನೀಟಾಗಿ ತೊಳೆದಿದ್ದೆಲ್ಲ ಆಯಿತು. ಇವಾಗ ಹಾಕೋ ಟೈಮ್ ಬಂತು. ಇಷ್ಟೇ, ಎಲ್ಲ ಏನೇನು ಹಾಕಿದ್ನಲ್ಲ ಬಿರೋ 4-5 ಥರ ಹಾಕಿದ್ದೀನಿ ಅಷ್ಟೇ. ಹಾಕ್ಬಿಟ್ಟು ಲಾಸ್ಟಿಗೆ ಚಿಕನ್ ಹಾಕಿ ಎಷ್ಟೊತ್ತಾಗಬೇಕು ಚೆನ್ನಾಗಿ ಎಣ್ಣೆಲೆ ರೋಸ್ಟ್ ಆಗಲಿ. ಆಮೇಲೆ ಮಸಾಲೆಗಳು ಹಾಕತ್ತೆ. ಹೌದಾ, ಸರಿ. ಆಮೇಲೆ ಟೆಚಪ್ಕ ಕೊತ್ತಂಬರಿ ಸೊಪ್ಪು ಹಾಕತ್ತೆ. ಗೈಸ್ ನೀಟಾಗಿ ಎಲ್ಲ ಬೆಂದಿದೆ. ಇವಾಗ ಲಾಸ್ಟಲ್ಲಿ ಟೆಚಪ್ಪು ನೋಡಿ ಎಲ್ಲ ಆಗಿದೆ. ಇವಾಗ ಏನಂದ್ರೆ ನೆಕ್ಸ್ಟು ಸ್ವಲ್ಪ ಖಾರ ಹಾಕ್ಬೇಕು. ಖಾರ ಹಾಕಿಲ್ಲ, ಇವಾಗ ಖಾರ ಹಾಕ್ಬಿಟ್ಟು ಉಪ್ಪು, ಮೆಣಸಿನ್ಕಾಯಿ ಪುಡಿ ಸ್ವಲ್ಪ ಹಾಕ್ಬೇಕು. ಹಾಕ್ಬಿಟ್ಟು ಲಾಸ್ಟಲ್ಲಿ ಕೊತ್ತಂಬರಿ ಸ್ವಲ್ಪ ಹಾಕ್ಬೇಕು. ಮತ್ತೆ ಚಿಕನ್ ಮಸಾಲ ಪ್ಯಾಕೆಟ್ ಸ್ವಲ್ಪ ಹಾಕ್ಬೇಕು. ಬನ್ನಿ ಅದು ಹಂಗೆ ತೋರಿಸ್ತೀನಿ ನಿಮಗೆ. 1 ಸ್ಪೂನು ಪೌಡ್ರು ಸಾಕಮ್ಮ? ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬೇಕು. ಹಾಕಿದ್ದೆಲ್ಲ ಆಯಿತು. ಬನ್ನಿ ಇವಾಗ ತೋರಿಸ್ತೀನಿ ಒಂದ್ಸಲ ಹೆಂಗಿದೆ ಅಂತ. ಗೈಸ್ ಇವಾಗ ಬ್ಯಾಟಿಂಗ್ ಮಾಡೋ ಟೈಮ್. ಗೈಸ್ ನಾನೇ ನನ್ನ ಕೈಯಾರ ಮಾಡಿರೋ ಚಿಕನ್ ಫ್ರೈ ಒಂದ್ಸಲಿ ಟೇಸ್ಟ್ ಮಾಡಿ, ನಾನು ಟೇಸ್ಟ್ ಮಾಡಿ ಹೆಂಗಾಯ್ತೋ ನಿಮ್ಗೆ ಹೇಳ್ತೀನಿ. ನೀವು ನಾನು ಮಾಡಿರೋದಲ್ಲ ಚೆನ್ನಾಗಿದ್ದರೆ ನೀವು ಒಂದ್ಸಲಿ ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ. ಈಸಿ ವೇ, ಒಂದು 15ರಿಂದ 20 ನಿಮಿಷ ಅಷ್ಟೇ ಆಗ್ಬಿಡುತ್ತೆ. ಚಿಕನ್ಗೆ ಸೈಡ್ಗೆ ಸೌತೆಕಾಯಿ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ. ಅದು ಒಂದು ಸೌತೆಕಾಯಿ ಕೊಯ್ದು ಬಿಡೋಣ. ನೋಡಿ ಎಷ್ಟು ನೀಟಾಗಿ ಕೊಯ್ದಿದ್ದೀನ. ನೀನಾದ್ರೆ ಏನು ಸೂಪರ್ ಮಗನೆ. ಕುಕಿಂಗ್ ಮಾಡೋದು ಕಲ್ತ್ಬಿಟ್ಟೆ ಚೆನ್ನಾಗಿ. ಕಲ್ತ್ಬಿಟ್ನಲ್ಲ. ಡೈಲಿ ಭಾನುವಾರ ಕುಕಿಂಗು ನಮ್ಮ ಮನೇಲಿ ನಾನೇ ಗೊತ್ತಿಲ್ಲ ಮಾಡೋದೇ ಏನು. ಚಿಕನ್ ಐಟಮ್ ಅದೆಲ್ಲ ಮಾಡೋದು ಗೊತ್ತಿಲ್ಲ, ಕಲಿತಾ ಇದ್ದೀನಿ. ಗೈಸ್ ನೋಡಿ ಹೆಂಗಿದೆ, ತಟ್ಟೆಗೆ ಇಕ್ಕೊಂಡ್ ಬಂದಿದ್ದೀನಿ, ನೀವೇ ನೋಡಿ. ಸೌತೆಕಾಯಿ ಇಷ್ಟ ಆಯಿತು ನನಗೆ ಕೊಯ್ದಿರೋ ಡಿಸೈನು. ಗೈಸ್ ತುಂಬ ಚೆನ್ನಾಗಿದೆ. ಜಸ್ಟ್ ನಾವು ಇವಾಗ ತಾನೇ ತಿಂದೆ. ತುಂಬ ಅಂದರೆ ತುಂಬ ಸಖತ್ತಾಗಿದೆ. ನೀವು ಒಂದ್ಸಲಿ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ ಹೆಂಗೆ ಬರುತ್ತೆ ಟೇಸ್ಟು ಅಂತ. ಮುಂದಿನ ವೀಡಿಯೋದಲ್ಲಿ ಸಿಗೋಣ ಗೈಸ್. ಬಾಯ್.